ಸಿಟಿಯಲ್ಲಿ ನೀರಿಗಾಗಿ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ನೀರಿಗಾಗಿ ಹೋರಾಡೋ ಸಂಕಷ್ಟದ ಸಮಯದಲ್ಲಿ ಕೆಲವರು ದುಡ್ಡಿಗಾಗಿ ಜನರ ಲೂಟಿಗೆ ಇಳಿದಿದ್ದಾರೆ. ಇವತ್ತು ಆ ದನದಾಹಿಗಳನ್ನ ನ್ಯೂಸ್ 18 ಬೆನ್ನತ್ತಿತ್ತು. ಮುಂದೇನಾಯ್ತು ನೋಡಿ. ಜಲಮಂಡಳಿಯಿಂದ ಉಚಿತವಾಗಿ ನೀರನ್ನು ಸಪ್ಲೈ ಮಾಡಲಾಗ್ತಿದೆ. ಆದ್ರೆ ನಾಗರಬಾವಿ ಬಳಿ ಇರುವಂತಹ ಪೂರ್ಣಚಂದ್ರ ತೇಜಸ್ವಿ ಡಿ ಗ್ರೂಪ್ ಲೇಔಟ್ ನಲ್ಲಿ ವಾಟರ್ ಟ್ಯಾಂಕ್ ಮಾಫಿಯಾ ಜೋರಾಗಿದೆ. ಕೇಳೋಣ, ಎಷ್ಟು ಒಂದು ವಾಟರ್ ಟ್ಯಾಂಕಿಗೆ ತೆಗೆದುಕೊಳ್ತಿದ್ದಾರೆ, ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅನ್ನೋದನ್ನ ರಿಯಾಲಿಟಿ ಚೆಕ್ ಮೂಲಕ ಸಾಬೀತುಪಡಿಸುವಂತ ಕೆಲಸವನ್ನ ನ್ಯೂಸ್ 18 ಕನ್ನಡ ಮಾಡ್ತಿದೆ. ನೋಡಿ, ವಾಟರ್ ಟ್ಯಾಂಕರ್ ಮೂಲಕ 800-500 ರೂಪಾಯಿಗೆ ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ 1500, 2000, 3000 ಹಣ ಚಾರ್ಜ್ ಮಾಡುತ್ತಿದ್ದಾರೆ. ನ್ಯೂಸ್ 18ಗೆ ಜನರು ಮಾಹಿತಿ ಕೊಟ್ಟ ಬಳಿಕ ನಾಗರಬಾವಿ, ಪಾಪರೆಡ್ಡಿಪಾಳ್ಯ, ಪೂರ್ಣಚಂದ್ರ ತೇಜಸ್ವಿ ಡಿ ಗ್ರೂಪ್ ಲೇಔಟ್ ಕಡೆಗೆ ಹೋದಾಗ ಜನರು ತಮಗೆ ಆಗ್ತಿರೋ ನೀರಿನ ಸಮಸ್ಯೆ, ಜಲಮಂಡಳಿ ನಿರ್ಲಕ್ಷ್ಯದ ಬಗ್ಗೆ ಹೇಳ್ಕೊಂಡ್ರು. ನೀರಿಂದು ಬಹಳ ತೊಂದರೆ ಇದೆ ಸರ್. ಬಹಳ ಪರಿಸ್ಥಿತಿ. ಅಲ್ಲಿ ಇಲ್ಲಿ ಹೋದ್ರೆ ಅಕ್ಕಪಕ್ಕದವ್ರು ಬಿಲ್ಡಿಂಗ್ದವ್ರು ಬೈತಾರ, ಕೊಡ ವಾಪಸ್ ಕಳಿಸ್ತಾರ. ಬಹಳ ತಿಪ್ಪಲಾಗಿದೆ. ಒಂದಿನ ಬಂದ್ರೆ 4 ದಿನ ಬರಲ್ಲ. ಫೋನ್ ಮಾಡಿದ್ರೆ ಫೋನು ಅವ್ರು ಎತ್ತಲ್ಲ, ಕಳಿಸ್ತೀವಿ ಅಂತನಲ್ಲ. ಏನ್ ಮಾಡೋದು ಸರ್? ಬಹಳ ಪರಿಸ್ಥಿತಿ ಆಗಿದೆ ನೀರಿನ. ಯಾವ ಬೇರೆದಲ್ಲೂ ಇಲ್ಲ ನೀರು ತುಂಬಾ ಕಷ್ಟ ಆಗಿದೆ. ಒಂದ್ 30 ರೂಪಾಯಿ ಕೈನಾಗ 100 ರೂಪಾಯಿ ಕೊಟ್ರು ನೀರು ಸಿಗ್ತಾ ಇಲ್ಲ. ಇವಾಗ ಆತರ ಆಗಿದೆ. ಯಾರು ಮಾಡಿದ್ರು ಫೋನ್ ಎತ್ತಲ್ಲ ಯಾರು. ನೀರಿಲ್ಲ ಅಂದ್ರೆ ಏನು ಆಗಲ್ವಲ್ಲ. ನೀರಿದ್ರೇನೆ ಎಲ್ಲ ಆಗೋದು. ನೀರಿಲ್ಲ ಅಂದ್ರೆ ಏನಾಗುತ್ತೆ? ಏನು ಆಗಲ್ಲ. ಬೆಳಿಗ್ಗೆ ಎದ್ರೆ ಸಂಜೆ ಆದ್ರೆ ಅದೇ ಗೋಳು, ಅದೇ ಇದು. ನ್ಯೂಸ್ 18 ವಾಟರ್ ಟ್ಯಾಂಕರ್ ವಸೂಲಿ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋಕೆ ಮುಂದಾಯ್ತು. ವಾಟರ್ ಟ್ಯಾಂಕರ್ ನೀರು ಸಪ್ಲೈ ಮಾಡೋರನ್ನ ಫಾಲೋ ಮಾಡ್ಕೊಂಡು ಹೋದಾಗ ವಾಟರ್ ಟ್ಯಾಂಕರ್ ಡ್ರೈವರ್ ದುಬಾರಿ ದರದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಉಡಾಫೆ ಉತ್ತರ ಕೊಟ್ಟು ಎಸ್ಕೇಪ್ ಆಗ್ಬಿಟ್ಟ. ಇನ್ನು ಟ್ಯಾಂಕರ್ ಎಲ್ಲಿಗೆ ಹೋಗುತ್ತೆ ಅಂತ ಫಾಲೋ ಮಾಡ್ಕೊಂಡು ಹೋದಾಗ ಪಿಜಿಗೆ ನೀರು ಒದಗಿಸಲು ಡ್ರೈವರ್ ಮುಂದಾಗಿದ್ದ. ಟ್ಯಾಂಕರ್ ನೀರಿಗೆ ಎಷ್ಟು ಹಣ ಕೊಡ್ತಿದ್ದೀರಿ ಎಂದಾಗ ಪಿಜಿ ಓನರ್ ಹೇಳಿದ್ದು 1500 ರೂಪಾಯಿ ಅಂತ. ವಾಟರ್ ಸಪ್ಲೈ ಮಾಡ್ತಿದ್ದಾರೆ ಆಶೀರ್ವಾದ್ ವಾಟರ್ ಸಪ್ಲೈ ಕಡೆಯಿಂದ. ಅವ್ರು ಹೇಳ್ತಿದ್ದಾರೆ ನಾವು 600 ರೂಪಾಯಿ ತಗೊಳ್ತಿರೋದು, 1500 ರೂಪಾಯಿ ತಗೋತಿಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಎಷ್ಟು ಮಾಡಿದ್ರಿ ನೀವು ಲೈಕ್ ಇದುವರೆಗೂ? 1500 ಆ ತರ. ಸ್ವತಃ ಜಲಮಂಡಳಿ ಅಧಿಕಾರಿಗಳಿಗೆ ನ್ಯೂಸ್ 18 ಕರೆ ಮಾಡಿ ಮಾಹಿತಿ ನೀಡಿದ ಬಳಿಕ ಜಲಮಂಡಳಿ ಎಇ ವಿಶ್ವನಾಥ್ ಸ್ಥಳಕ್ಕೆ ಬಂದರು. ಸಮಸ್ಯೆ ಹಾಗೂ ರಿಯಾಲಿಟಿ ಚೆಕ್ ದೃಶ್ಯಗಳನ್ನು ನೋಡಿದ ಬಳಿಕ ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲು ಮಾಡ್ತೀವಿ, ನೀರಿನ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ನಾವು ಇಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಆ ಗಾಡಿ ಮತ್ತೆ ಇದು ನೀವು ಕೊಟ್ಟಿರೋ ಕ್ಲಿಪ್ಸ್ ಮೇಲೆ ನಾವು ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ನ ದಾಖಲೆ ಮಾಡ್ತೀನಿ ಸರ್. ಇಲ್ಲಿ ಜನಸಂದಣಿ ಜಾಸ್ತಿ ಇದೆ. ಅಲ್ಲಿ ಬಿಂದಿಗೆ ಕೊಡ ಮತ್ತೆ ಸಂಪು ಸ್ವಲ್ಪ ಬಿಡ್ತಾ ಇದೀವಿ ಸರ್. ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಕೊಡ್ತಾ ಇದೀವಿ ಸರ್. ಒಟ್ನಲ್ಲಿ ವಾಟರ್ ಟ್ಯಾಂಕರ್ ಮಾಲೀಕರ ಕಳ್ಳಾಟ, ಜನರ ಸಮಸ್ಯೆ ಬಗ್ಗೆ ಜಲಮಂಡಳಿಗೆ ತಿಳಿಸಲಾಗಿದೆ. ಡಿಕೆಶಿ ಮಾತ್ರ ಟ್ಯಾಂಕರ್ ಮಾಫಿಯಾ ಮಟ್ಟ ಹಾಕ್ತೀವಿ ಅಂದಿದ್ರು. ಆದ್ರೆ ಬಾಯಿ ಮಾತಲ್ಲೇ ಉಳಿದ್ಬಿಡ್ತು. ವಾಟರ್ ಟ್ಯಾಂಕ್ ಮಾಲೀಕರ ಕಳ್ಳಾಟ ಜೊತೆಗೆ ಜನರು ಅನುಭವಿಸುತ್ತಿರುವಂತಹ ಸಮಸ್ಯೆ ಬಗ್ಗೆ ಜಲಮಂಡಳಿಯ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ನ್ಯೂಸ್ 18 ಮಾಡಿದೆ. ಸೊ ಯಾವ್ದೆಲ್ಲ ಕ್ರಮವನ್ನ ಕೈಗೊಳ್ತಾರೆ, ಜೊತೆಗೆ ಇಲ್ಲಿಯ ಜನರಿಗೆ ಉಚಿತವಾಗಿ ನೀರು ಸಿಗುತ್ತಾ, ಜೊತೆಗೆ ವಾಟರ್ ಟ್ಯಾಂಕ್ ಮಾಲೀಕರ ದನದಾಹಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ಪರ್ಸನ್ ಸುನಿಲ್ ಕುಮಾರ್ ಜೊತೆ ರಂಜನ್ ಶಿಲ್ಲಾಲ್, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಅಭಾವ ಇದೆ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳ ಕ್ಯಾಂಟೀನ್ ಇರಬಹುದು, ಲ್ಯಾಂಡ್ರಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಆಸ್ಪತ್ರೆಯ ಅಧೀಕ್ಷಕರು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಈ ಬಗ್ಗೆ ನ್ಯೂಸ್ 18 ವರದಿ ಬಳಿಕ ನೀರು ಪೂರೈಕೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಇದು ನ್ಯೂಸ್ 18 ಇಂಪ್ಯಾಕ್ಟ್ ಸ್ಟೋರಿ. ಕಾವೇರಿ ನೀರನ್ನ ಬಳಸುತ್ತಿರುವ ಸರ್ಕಾರಿ ಆಸ್ಪತ್ರೆಗಳಿಗೆ ನೀರಿನ ಮಿತ ಬಳಕೆ ಬಗ್ಗೆ ಜಲಮಂಡಳಿ ಸೂಚನೆಯನ್ನ ಕೊಟ್ಟಿತ್ತು. ಒಂದಷ್ಟು ನೀರು ಕಡಿತದ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ವಿಕ್ಟೋರಿಯಾ ಆಸ್ಪತ್ರೆ ಆವರಣದ ಕ್ಯಾಂಟೀನ್, ಲಾಂಡ್ರಿ, ಸುಲಭ ಶೌಚಾಲಯ ಹಾಗೂ ನಂದಿನಿ ಮಿಲ್ಕ್ ಪಾರ್ಲರ್ಗಳಿಗೆ ನೀರು ಪೂರೈಕೆ ಬಂದ್ ಮಾಡೋದಾಗಿ ತಿಳಿಸಿತ್ತು. ಈ ಬಗ್ಗೆ ನಿನ್ನೆ ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡಿತ್ತು. ವಿಕ್ಟೋರಿಯಾ ಆಸ್ಪತ್ರೆ, ಲಾಂಡ್ರಿ, ಕ್ಯಾಂಟೀನ್ಗೆ ಕಾವೇರಿ ನೀರು ಪೂರೈಕೆ ಬಂದ್ ಆಗ್ತಿದೆ. ಹಾಗಾದ್ರೆ ಮುಂದೇನು ನೋಡಿ. ನ್ಯೂಸ್ 18 ವರದಿ ಬಳಿಕ ಎಚ್ಚೆತ್ತ ಜಲಮಂಡಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ನೀರು ಕಡಿತ ಮಾಡುತ್ತಿಲ್ಲ, ಹೆಚ್ಚುವರಿ ನೀರನ್ನ ಕೇಳಿದ್ರೆ ಪೂರೈಸಲಾಗುತ್ತೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದೆ. ವಿಕ್ಟೋರಿಯಾ ಹಾಸ್ಪಿಟಲ್ ಸೇರಿದಂತೆ ಬೇರೆ ಎಲ್ಲ ಕಡೆ ಕೂಡ ಹಾಸ್ಪಿಟಲ್ ಚೆಲ್ಲಲಿದೆ. ಜಲಮಂಡಳಿ ವತಿಯಿಂದ ನೀರನ್ನು ಪೂರೈಕೆ ಮಾಡೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಕೊರತೆಗಳಾಗಬಾರದಂತ ಸೂಚನೆ ಕೊಟ್ಟಿದ್ದೇವೆ. ನಾವು ಕೊರತೆಯನ್ನು ಮಾಡ್ತಾ ಇಲ್ಲ, ಕಡಿತ ಮಾಡ್ತಾ ಇಲ್ಲ. ಅಕಸ್ಮಾತ್ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅವ್ರಿಗೇನಾದರೂ ಬೋರ್ವೆಲ್ಗಳು, ಅವರದು ಸ್ವಂತ ಬೋರ್ವೆಲ್ಗಳು ಏನಾದರೂ ಕೊರತೆ ಆಗಿದ್ದರೆ, ಅದರಿಂದ ಅವ್ರಿಗೆ ನೀರಿನ ಅಭಾವ ಆಗಿದ್ದರೆ, ಆ ಕಾರಣದಿಂದ ಆ ವಿಕ್ಟೋರಿಯಾ ಅಡ್ಮಿಷನ್ ಅವರು ಅದನ್ನು ಆದೇಶ ಮಾಡಿರ್ಬೋದು. ನಮ್ಮ ಜಲಮಂಡಳಿ ವತಿಯಿಂದ
ಅವರಿಗೆ ನಿಯಮಬದ್ಧವಾಗಿ ಎಷ್ಟು ನೀರು ಸದ್ಬಳಕೆ ಮಾಡಬೇಕಾಗುತ್ತೆ ಅಷ್ಟು ನೀರು ಕೊಡೋಕ್ಕೆ ಜಲಮಂಡಳಿ ಸಿದ್ಧ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 2 ಕ್ಯಾಂಟೀನ್ ಹಾಗೂ ಒಂದು ದೊಡ್ಡ ಲ್ಯಾಂಡ್ಗೆ ನೀರು ಪೂರೈಕೆ ಬಂದಾದ್ರೆ ಆಗುವ ಸಂಕಷ್ಟದ ಬಗ್ಗೆ ಪತ್ರವನ್ನ ಬರೆದು ಮನವಿ ಮಾಡಿದ್ರು. ನೀರು ಬಂದಾದ್ರೆ ಸಾವಿರಾರು ರೋಗಿಗಳು, ವೈದ್ಯಕೀಯ ಸಿಬ್ಬಂದಿಗೆ ತೊಂದರೆಯಾಗುತ್ತೆ ಅಂತ ಹೇಳಿದ್ರು. ನ್ಯೂಸ್ 18 ವರದಿ ಬಳಿಕ ನೀರು ಪೂರೈಕೆಗೆ ಒಪ್ಪಿದ್ದಕ್ಕೆ ಸಂತಸಗೊಂಡಿದ್ದು ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ನಮಗೆ ಆ್ಯಕ್ಚುಲಿ 1 ತಿಂಗಳಿಂದ ಒಂದು ಲೆಟರ್ ಕೊಟ್ಟಿದ್ರು ನೀರು ಸ್ಟಾಪ್ ಮಾಡ್ತೀವಿ ಅಂತ. ಏನು ತೊಂದರೆ ಮಾಡಿಲ್ಲ. ನಾವು ಆ್ಯಕ್ಚುಲಿ ಬೆಳಗಿಂದ ಬಿಸಿನೀರು ಅದು ಇದೆಲ್ಲ ಕೊಡ್ತಾ ಇರ್ತೀವಿ ಸಾಯಂಕಾಲದವರೆಗೂ. ಬಟ್ ಏನು ತೊಂದರೆ ಆಗಿಲ್ಲ ನೀರಿಗೆ. ಪೇಷಂಟ್ಗಳಿಗೂ ಎಲ್ಲ ತೊಂದರೆ ಆಗುತ್ತೆ. ಮೀಡಿಯಾದವರೆಲ್ಲ ಬಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರಿಂದ ಹಿಂಗೆ ಕಂಟಿನ್ಯೂ ಆಯ್ತು ಅನ್ಸುತ್ತೆ. ಬಟ್ ಏನು ತೊಂದರೆ ಆಗಿಲ್ಲ ನಮಗೆ. ನೀರು ವಾಟರ್ದು ಏನು ತೊಂದರೆ ಆಗಿಲ್ಲ. ನೀರಿನ ಅಭಾವ ಇದೆ ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾವೇರಿ ನೀರು ಪೂರೈಕೆ ತೊಂದರೆಯಾದ್ರೆ ಹೇಗೆ ಅನ್ನೋದು ನ್ಯೂಸ್ 18ನ ಪ್ರಶ್ನೆ. ಆದ್ರೆ ನಮ್ಮ ವರದಿ ಬಳಿಕ ಬೇಡಿಕೆಯಷ್ಟು ನೀರನ್ನ ಪೂರೈಸಲು ಜಲಮಂಡಳಿ ಮುಂದಾಗಿದ್ದು ಉತ್ತಮ ಬೆಳವಣಿಗೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.